ಈಗಾಗಲೇ ರಾಜಕೀಯದ ಸುದ್ದಿ ಬಗ್ಗೆ ನೋಡೋದಾದ್ರೆ ಬಿಜೆಪಿ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ನೋಟಿಸ್ಗೆ ಉತ್ತರ ನೀಡಲು ಇನ್ನೂ 10 ದಿನ ಬಾಕಿ ಇದೆ. ಇವತ್ತಷ್ಟೇ ಯತ್ನಾಳ್ಗೆ ನೋಟಿಸ್ ನೀಡಿದ್ದಾರೆ. ನೋಡೋಣ ಏನಾಗುತ್ತೆ ಅನ್ನುವಂಥ ಮಾತನ್ನ ಈಗ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಮತ್ತು ಯತ್ನಾಳ್ ಬಣದ ನಡುವಿನ ಸಮರ ತಾರಕಕ್ಕೇರಿತ್ತು. ನಿರಂತರವಾಗಿ ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಅಥವಾ ವಿಜಯೇಂದ್ರ ಅವರು ಕೂಡ ನೇರವಾಗಿ ಹೈಕಮಾಂಡ್ ನಾಯಕರನ್ನ ನಿನ್ನೆಯಷ್ಟೇ ಹೋಗಿ ಭೇಟಿಯಾಗಿದ್ದಾರೆ. ಮೊನ್ನೆಯಷ್ಟೇ ಹೋಗಿ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ಈಗ ಅಂತಿಮವಾಗಿ ಯತ್ನಾಳ್ ಅವರಿಗೆ ನೋಟಿಸನ್ನು ಕೂಡ ನೀಡಲಾಗಿದೆ. ಇದಕ್ಕೆ ರಿಪ್ಲೈ ಮಾಡಿರುವಂಥ ಪ್ರತಿಕ್ರಿಯೆ ಕೊಟ್ಟಿರುವಂಥ ಯತ್ನಾಳ್ ನನಗೆ ನೋಟಿಸ್ ಕೊಟ್ಟಿದ್ದಾರೆ, ನಾನು ಉತ್ತರಿಸ್ತೀನಿ. ನನ್ನ ಹೋರಾಟ ನಿರಂತರವಾಗಿರುತ್ತೆ. ಹಿಂದುತ್ವದ ವಿಚಾರವಾಗಿ ನಾವು ಖಂಡಿತವಾಗ್ಲೂ ಹೋರಾಟ ಮಾಡ್ತೀನಿ. ಅದೇ ರೀತಿ ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ಕೂಡ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಸಾಲು ಸಾಲು ಗೊಂದಲ ಹಿನ್ನೆಲೆ ಈಗ ವಿಜಯೇಂದ್ರ ಬೆಂಬಲಕ್ಕೆ ಮುಂದಾದಂಥ ಬಿಜೆಪಿ ಜಿಲ್ಲಾಧ್ಯಕ್ಷರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇಂದು ಸಭೆ ಸೇರ್ತಾ ಇದ್ದಾರೆ. ಸಂಜೆ 4:30ಕ್ಕೆ ನಡೆಯಲಿರುವಂಥ ಸಭೆ ಬಗ್ಗೆ ಇನ್ನಷ್ಟು ವಿವರ ಬರ್ತಾ ಇದೆ. ನಾಯಕತ್ವದ ವಿರುದ್ಧ ಮಾತನಾಡೋರ ಮೇಲೆ ಕ್ರಮ ಕೈಗೊಳ್ಳಿ ಅನ್ನುವಂಥ ಒಂದು ಠರಾವನ್ನ ಪಾಸ್ ಮಾಡುವಂಥ ಸಾಧ್ಯತೆ ಇದೆ. ಕ್ರಮಕ್ಕೆ ಒತ್ತಾಯಿಸಿ ವರಿಷ್ಠರಿಗೆ ಪತ್ರ ಬರೆಯುವಂಥ ನಿರ್ಧಾರ ಕೂಡ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ಭೇಟಿ ಮಾಡಿ ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲ ಜಿಲ್ಲಾಧ್ಯಕ್ಷರು ಬರ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಈಗ ವಿಜಯೇಂದ್ರ ಬಣ ಮುಂದಾಗ್ತಾ ಇದೆ. ನಿರಂತರವಾಗಿ ನಮ್ಮ ವಿರುದ್ಧ ಮಾತನ್ನು ಹೇಳ್ತಾ ಇದ್ದಾರೆ. ಹಾದಿ ಬೀದಿಯಲ್ಲೂ ಕೂಡ ನಮ್ಮ ವಿರುದ್ಧ ಮಾತನಾಡ್ತಿದ್ದಾರೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ನಿನ್ನೆ ತಾನೇ ರೇಣುಕಾಚಾರ್ಯ ಹೇಳಿದರು. ರೇಣುಕಾಚಾರ್ಯ ಬಳಿಕ ಈಗ ವಿಜಯೇಂದ್ರ ಬೆಂಬಲಕ್ಕೆ ಎಲ್ಲ ಜಿಲ್ಲಾಧ್ಯಕ್ಷರು ಮುಂದಾಗ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಸಾಲು ಗೊಂದಲಗಳ ಹಿನ್ನೆಲೆ ವಿಜಯೇಂದ್ರ ಬೆಂಬಲಕ್ಕೆ ಮುಂದಾದಂಥ ಬಿಜೆಪಿಯ ಎಲ್ಲ ಜಿಲ್ಲಾಧ್ಯಕ್ಷರು ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ವಿಶೇಷವಾದಂಥ ಸಭೆ ನಡೆಯುತ್ತೆ. ಸಂಜೆ 4:30ಕ್ಕೆ ಆರಂಭವಾಗುವಂಥ ಈ ಸಭೆಯಲ್ಲಿ ನಾಯಕತ್ವದ ವಿರುದ್ಧ ಮಾತನಾಡೋರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಿರ್ಧಾರ ಮಾಡಲಾಗುತ್ತೆ.